ಸ್ನೇಹಿತರೆ ನಮಸ್ಕಾರ. ಒಂದೇ ಪ್ರೊಫೆಷನ್ನವರು ಪ್ರೀತಿಸೋದು ಅಥವಾ ತುಂಬ ಕ್ಲೋಸ್ ಆಗಿರೋದು ಎಲ್ಲದೂ ಕೂಡ ಕಾಮನ್. ಹಾಗೆಯೇ ಒಂದೇ ಪ್ರೊಫೆಷನಲ್ ಅವರು ಹತ್ತಿರ ಆಗೋದು ಕೂಡ ಸಾಮಾನ್ಯ. ಹಾಗೆಯೇ ಇಲ್ಲೂ ಕೂಡ ಆಗಿದೆ. ಒಂದೇ ಪ್ರೊಫೆಷನ್ನವರು ಹತ್ತಿರ ಆಗಿದ್ದಾರೆ, ಜೊತೆಗೆ ಪ್ರೀತಿಸ್ತಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಭಾರು ಸದ್ದನ್ನು ಮಾಡ್ತಿದೆ. ಇವರಿಬ್ಬರು ಕೂಡ ಸಾಕಷ್ಟು ಸಲ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಇಲ್ಲಿ ಆತನ ಖುಷಿಯನ್ನು ಈಕೆ ಎಂಜಾಯ್ ಮಾಡ್ತಾ ಇದ್ಲು, ಈಕೆಯ ಖುಷಿಯನ್ನು ಆತ ಎಂಜಾಯ್ ಮಾಡ್ತಾ ಇದ್ದ. ಅಷ್ಟರ ಮಟ್ಟಿಗೆ ಅನ್ಯೋನ್ಯತೆ ಇತ್ತು. ಆದರೆ ಇದನ್ನು ಎಲ್ಲರೂ ಕೂಡ ಏನು ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಒಟ್ಟಿಗೆ ಇರೋದಲ್ಲ, ಆಲ್ಮೋಸ್ಟ್ ಅಲ್ಲ ಒಳ್ಳೆ ಸ್ನೇಹಿತರು, ಒಳ್ಳೆ ಅನ್ಯೋನ್ಯತೆ ಇದೆ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಈಗ ಇವರಿಬ್ಬರ ಈ ಸ್ನೇಹದ ಬಗ್ಗೆ ಒಂದು ಅನುಮಾನ ಮೂಡಿದೆ. ಇಲ್ಲಿ ನಾನು ಮಾತನಾಡ್ತಿರೋದು ಯಾರ ಬಗ್ಗೆ ಅಂತಲೂ ಕೂಡ ಬಹುಶಃ ನಿಮಗೆ ಗೊತ್ತಾಗಿದೆ. ಅದೇ ಹಾಸ್ಯ ನಟ ರಾಘವೇಂದ್ರ ಮತ್ತು ಹಾಸ್ಯ ನಟಿ ಮಾನಸ ಬಗ್ಗೆ. ಹೌದು, ರಾಗಿಣಿ ಆಲಿಯಾಸ್ ರಾಘವೇಂದ್ರ, ಮಾನಸ ಇಬ್ಬರು ಕೂಡ ಪ್ರೀತಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡೋದಕ್ಕೆ ಶುರುವಾಗಿದೆ. ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದಾರೆ, ಮದುವೆಯ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವು ಕೂಡ ಕೆಲವು ಕಡೆ ಚರ್ಚೆ ಆಗ್ತಿದೆ. ಇದು ನಿಜನಾ ಸುಳ್ಳ? ಜೊತೆಗೆ ಇವರ ಪ್ರೀತಿಗೆ ಕುರುಹಾಗಿ ಒಂದಷ್ಟು ಸಂದೇಶಗಳು ಸಿಗ್ತಿದ್ದಾವೆ. ಅದೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಬ್ಬರೂ ಕೂಡ ಕಾಮಿಡಿ ಕಲಾವಿದರೆ. ಯಾರು? ರಾಗಿಣಿ ಆಲಿಯಾಸ್ ರಾಘವೇಂದ್ರ, ಇವರು ಕೂಡ ಪ್ರಖ್ಯಾತ ಕಾಮಿಡಿ ಕಲಾವಿದ. ಜೊತೆಗೆ ಮಾನಸ, ಇಬ್ಬರು ಕೂಡ ಮಜಾ ಭಾರತದ ಮೂಲಕ ಪರಿಚಯ ಆದವರು. ನಂತರ ಅವರದ್ದೇ ಆದಂತಹ ಒಂದು ವಿಭಿನ್ನವಾದಂತಹ ಕಾಮಿಡಿ ಝೋನ್ನ ಮೂಲಕ ಈಗ ಹೆಸರುವಾಸಿಯಾಗಿದ್ದಾರೆ, ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ರಾಘು ಇತ್ತೀಚೆಗೆ ತಮ್ಮ ಹುಟ್ಟೂರಲ್ಲಿ ಒಂದು ಸುಂದರವಾದಂಥ ಮನೆಯನ್ನು ಕಟ್ಟಿಸ್ಕೊಂಡು ಭಾರಿ ಸುದ್ದಿಯಾಗಿದ್ದರು. ಅದಾದ ಬಳಿಕ ಮಾನಸ ಕೂಡ ಆ ಒಂದು ಪ್ರೋಗ್ರಾಮ್ಗೆ ಹೋಗಿ ಅಲ್ಲಿ ಖುಷಿಯನ್ನು ಪಟ್ಟಿದ್ರು. ಖುಷಿ ಅಂತ ಹೇಳಿದ್ರೆ ಅತಿ ಹೆಚ್ಚೇ ಖುಷಿಯನ್ನು ಪಟ್ಟಿದ್ರು. ಹೀಗಾಗಿ ಇವರಿಬ್ಬರು ಕೂಡ ಎಲ್ಲೋ ಒಂದು ಕಡೆ ತುಂಬ ಆತ್ಮೀಯರಾಗಿದ್ದಾರೆ. ಬಟ್ ಆ ಆತ್ಮೀಯತೆ ಅಂದರೆ ಸಾಮಾನ್ಯವಾದಂಥ ಆತ್ಮೀಯತೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಕಾರಣ ಇವರೆಲ್ಲರೂ ಕೂಡ ಕಾಮಿಡಿ ಕಲಾವಿದರಲ್ಲ, ಹಾಗಾಗಿ ಒಟ್ಟಿಗೆ ಇರ್ತಾರೆ, ಆತ್ಮೀಯತೆ ಇರುತ್ತೆ, ಸಹಜವಾಗಿ ಆ ಸ್ನೇಹ ಸಂಬಂಧ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಅಂದ್ಕೊಂಡಿದ್ದರು. ಬಟ್ ಆದರೆ ಈಗ ಹೋಗ್ತಾ 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 ದಿನ ಕಳೆದಂತೆ ಇವರಿಬ್ಬರ ನಡುವಿನ ಸ್ನೇಹದ ಬಗ್ಗೆ ಕೆಲವೊಂದಷ್ಟು ಚರ್ಚೆಗಳು ನಡೀತಿದ್ದಾವೆ. ಕೇವಲ ಚರ್ಚೆ ಅಂತಲ್ಲ, ಕೆಲವೊಂದಷ್ಟು ಸಂಗತಿಗಳು ಕೂಡ ಈಗ ಬಹಿರಂಗ ಆಗಿದ್ದಾವೆ. ಅದರಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇವರಿಬ್ಬರು ಕೂಡ ಈ ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ರು ಕೂಡ ಭಾವನಾತ್ಮಕವಾಗಿ ಮತ್ತು ಖಾಸಗಿಯಾಗಿ ಇವರಿಬ್ಬರು ಕೂಡ ಪರಸ್ಪರ ಇಷ್ಟಪಡ್ತಾ ಇದ್ದಾರಾ ಅನ್ನುವಂಥ ಒಂದು ವಿಚಾರ ಈಗ ಭಾರಿ ಸದ್ದನ್ನು ಮಾಡ್ತಾ ಇದೆ. ಹೌದು, ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಯುವ ನಟ ಅಂತ ಹೇಳಿದ್ರೆ ಅದು ರಾಘವೇಂದ್ರ. ಅದು ಹೆಣ್ಣಿನ ಪಾತ್ರ ಇರಲಿ ಅಥವಾ ಗಂಡಿನ ಪಾತ್ರ ಇರಲಿ ಅಥವಾ ಹಣ್ಣು ಮುದುಕಿಯ ಪಾತ್ರ ಇರಲಿ, ಎಂತಹದ್ದೇ ಪಾತ್ರಕ್ಕೂ ಕೂಡ ಜೀವ ತುಂಬೋದ್ರಲ್ಲಿ ರಾಘವೇಂದ್ರ ಪಕ್ಕ ಬಂಟರ್. ಆತನ ಈ ತೊದಲು ಮಾತುಗಳು ಆತನಿಗೆ ಆರಂಭದಲ್ಲಿ ಭಾರಿ ಸಮಸ್ಯೆಯನ್ನು ತಂದುಕೊಡ್ತಿತ್ತು. ಆದರೆ ಅದೇ ಬಣ್ಣ ಹಚ್ಚಿ ವೇದಿಕೆ ಮೇಲೆ ಬಂದರೆ ಆತನಿಗೆ ತೊದಲುವಿಕೆ ಇರಲಿ, ಗೊಂದಲ ಇರಲಿ ಯಾವುದೂ ಕೂಡ ಇಲ್ಲ. ನಿರರ್ಗಳವಾಗಿ ಸುದೀರ್ಘವಾಗಿ ಅದು ಎಂತಹದ್ದೇ ಪಾತ್ರವನ್ನಾದರೂ ಕೂಡ ಪರಕಾಯ ಪ್ರವೇಶವನ್ನು ಮಾಡಿ ಆ ಪಾತ್ರಕ್ಕೆ ಜೀವ ತುಂಬೋದು ಮಾತ್ರವಲ್ಲ, ಆ ಪಾತ್ರವನ್ನೇ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿರೋದ್ರಲ್ಲಿ, ಕಬ್ಜ ಮಾಡೋದ್ರಲ್ಲಿ ರಾಘವೇಂದ್ರ ಬಂಟರ್. ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ಮೂಲಕ ರಾಗಿಣಿ ಎನ್ನುವಂತಹ ಪರ್ಯಾಯ ಹೆಸರನ್ನು ಪಡೆದುಕೊಂಡಿರುವಂಥ ರಾಘು ನಿಜವಾದಂಥ ಹೆಸರು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ರಾಘು ಅವರು ಫೇಮಸ್ ಆಗಿದೆ ರಾಗಿಣಿ ಎನ್ನುವಂಥ ಹೆಸರಿನಿಂದ. ಸಾಕಷ್ಟು ಜನರಿಗೆ ಇವತ್ತಿಗೂ ಕೂಡ ರಾಘು ಒಂದು ಗಂಡು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ರಾಗಿಣಿಯನ್ನು ನೋಡಿ ಎಷ್ಟು ಸುಂದರವಾಗಿದ್ದಾಳೆ ಈ ಹೆಣ್ಮಗಳು ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ದಿದೆ. ಹೆಣ್ಣು ಮಕ್ಕಳು ಕೂಡ ನಾಚುವಂತೆ ಹೆಣ್ಣು ಮಕ್ಕಳ ರೀತಿಯ ನಟಿಸೋದ್ರಲ್ಲಿ ರಾಘು ಬಂಟರ್ ಅಂತಲೇ ಹೇಳ್ಬೋದು. ಇನ್ನು ಈ ವಿಚಾರ ಹೇಳೋದಕ್ಕೆ ಒಂದು ಕಾರಣವೂ ಕೂಡ ಇದೆ. ಹೌದು, ಮಜಾ ಭಾರತ ಮತ್ತು ಗಿಜಿಗಿಲಿಗಿಲಿ ಮೂಲಕ ಮಾನಸ ಮತ್ತು ಈ ರಾಘು ಇಬ್ಬರು ಕೂಡ ಪರಿಚಯಿಸ್ತಾರೆ, ಜೊತೆಗೆ ಸ್ನೇಹ ಗಟ್ಟಿಯಾಗ್ತದೆ. ಇನ್ನು ಮಾನಸ ಕೂಡ ಮಾನಸ ಗುರುಮೂರ್ತಿ ಅಂತೇಳಿ ಈಕೆಯ ಪೂರ್ಣ ಹೆಸರು. ಈಕೆಯು ಕೂಡ ನಟನೆ ಅಂತೇಳಿ ಬಂದರೆ ನಟ ರಾಕ್ಷಸಿ. ಅದು ಎಂತಹದ್ದೇ ಪಾತ್ರ ಇರಲಿ, ಎಮೋಷ್ನಲ್ ಇರಲಿ, ರೊಮ್ಯಾಂಟಿಕ್ ಇರಲಿ ಅಥವಾ ಒಂದು ಮನಸ್ಸನ್ನು ಸೆಳೆಯುವಂತಹ ಭಾವನಾತ್ಮಕ ಸನ್ನಿವೇಶವನ್ನು ತೋರಿಸುವಂಥ ಪಾತ್ರವಾಗಿರಲಿ, ಎಂತಹದ್ದೇ ಪಾತ್ರವಾದರೂ ಕೂಡ ಅದನ್ನು ನಿಭಾಯಿಸಿಕೊಡುವಂಥ ಶಕ್ತಿ, ಸಾಮರ್ಥ್ಯ ಮಾನಸಕ್ಕಿದೆ. ಇಂತಹ ನಟ ಮತ್ತು ನಟಿ ಈಗ ಒಂದಾಗ್ತಿದ್ದಾರಾ ಅನ್ನುವಂಥದ್ದು ಈಗ ಸಾಕಷ್ಟು ಜನ ಹೇಳ್ತಿರುವಂಥ ವಿಚಾರ. ಈಗಾಗಲೇ ಮಜಾ ಭಾರತ ಮತ್ತು ಗಿಚ್ಚಿಗಿಲಿಗಿಲಿಯಲ್ಲಿ ಇವರ ಈ ಜೋಡಿಯನ್ನು ನೋಡಿ ಸಾಕಷ್ಟು ಜನ ಖುಷಿಪಟ್ಟಿದ್ರು. ತಮ್ಮ ಅದ್ಭುತ ಅಭಿನಯದ ಮೂಲಕ ಅಭಿಮಾನಿಗಳಿಗೆ ಒಂದು ಅದ್ಭುತವಾದಂತಹ ಭೋಜನವನ್ನೇ ಬಡಿಸ್ತಾ ಇದ್ರು, ಕಾಮಿಡಿ ಭೋಜನವನ್ನೇ ಬಡಿಸ್ತಾ ಇದ್ರು. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ರೀಲ್ಸ್ಗಳನ್ನು ಮಾಡ್ತಾ ಅಲ್ಲೂ ಕೂಡ ಫೇಮಸ್ ಆಗಿತ್ತು ಈ ಜೋಡಿ. ಇವರು ಬೇರೆ ಯಾರೂ ಅಲ್ಲ, ಇವರಿಬ್ಬರು ಕೂಡ ಪ್ರೀತಿಸ್ತಿರುವಂಥ ಜೋಡಿ ಹಕ್ಕಿಗಳು ಅನ್ನೋದು ಈಗ ಗೊತ್ತಾಗಿದೆ. ಕೇವಲ ಇವರ ನಡುವೆ ಸ್ನೇಹ ಇಲ್ಲ, ಅದನ್ನು ಮೀರಿದಂಥ ಸಂಬಂಧ ಇದೆ ಅಂಥೇಳಿ. ಆದರೆ ಇತ್ತೀಚೆಗೆ ಮಾನಸ ಇಲ್ಲ ರಾಘು ನನ್ನ ಅಣ್ಣನ ಥರ ಅಂತಲೂ ಕೂಡ ಹೇಳಿದಂಥ ಮಾತುಗಳನ್ನು ನಾವು ನೆನಪಿಸ್ಕೊಳ್ಬಹುದು.
ಆದರೆ ಇಲ್ಲ, ಇವರಿಬ್ಬರು ಕೂಡ ಅದನ್ನು ಮೀರಿದಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಕೆಲವರು ಹೇಳ್ತಾರೆ. ಮಜಾ ಭಾರತ ಗಿಚ್ಚಿ ಕಿಲ್ಲಿ ಕಿಲ್ಲಿ ಶೋ ಮೂಲಕನೇ ಇಬ್ಬರು ಕೂಡ ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಸ್ವಂತ ಅಕ್ಕನ ತಮ್ಮನ ಹಾಗೆ. ಇನ್ನು ಮೊನ್ನೆ ಅಷ್ಟೇ ಹಾಸ್ಯ ನಟಿ ಮಾನಸ್ ಅವರ ಹುಟ್ಟುಹಬ್ಬ ಇತ್ತು. ಹೀಗಾಗಿ ರಾಘವೇಂದ್ರ ಸ್ಪೆಷಲ್ ಆಗಿ ಅಕ್ಕನಿಗೊಂದು ಗಿಫ್ಟನ್ನು ಕೂಡ ಕೊಟ್ಟಿದ್ರು ಇತ್ತೀಚೆಗೆ. ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ಆ ಕಪ್ಪಿಗೆ ಬಿಸಿನೀರನ್ನು ಹಾಕಿದಾಗ ಅದರ ಮೇಲೆ ಮಾನಸ ಅವರ ಫೋಟೋ ಗೋಚರವಾಗುತ್ತೆ. ಅದಕ್ಕೆ ಮ್ಯಾಜಿಕ್ ಮಗ್ ಅಂತ ಹೇಳಿ ಹೇಳ್ತಾರಲ್ವ, ಇದನ್ನು ರಾಘವೇಂದ್ರ ಗಿಫ್ಟ್ ಆಗಿ ಕೊಟ್ಟಿದ್ರು. ಈ ವಿಡಿಯೋನ ಹಂಚಿಕೊಂಡಿದ್ರು ಕೂಡ. ಮಾನಸ ನಮ್ಮಿಬ್ಬರ ನಡುವಿನ ಬಾಂಧವ್ಯ ಅನನ್ಯ ಮತ್ತು ಅಮೂಲ್ಯವಾದದ್ದು ರಾಘು ಅಂತಲೂ ಕೂಡ ಬರ್ಕೊಂಡಿದ್ರು. ಇದು ಅಣ್ಣ ತಂಗಿಗಿಂತನೂ ಕೂಡ ಹೆಚ್ಚು, ಸ್ನೇಹಿತರಿಗಿಂತನೂ ಕೂಡ ಹೆಚ್ಚು. ನಾವು ಒಬ್ಬರನ್ನೊಬ್ಬರು ಕೀಟಲೆ ಮಾಡ್ತೇವೆ, ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸ್ತೇವೆ ಮತ್ತು ಪ್ರಶಂಸಿಸ್ತೇವೆ. ನಾವು ಒಟ್ಟಿಗೆ ಇರುವಾಗ ಅದು ಲೆಕ್ಕವಿಲ್ಲದಷ್ಟು ನೆನಪುಗಳಿದ್ದಾವೆ, ಭಾಳಷ್ಟು ನಗು. ಎಲ್ಲದಕ್ಕೂ ಕೂಡ ಧನ್ಯವಾದಗಳು, ನನ್ನ ಸೂಪರ್ ಪ್ರತಿಭಾನ್ವಿತ ಚಿಕ್ಕ ಸಹೋದರ ಅಂತೇಳಿ ಬರ್ಕೊಂಡಿದ್ದಾರೆ. ಅಂದರೆ ಒಂದು ಕ್ಲಿಯರ್ ಆಗುತ್ತೆ, ಇಲ್ಲಿ ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದನ್ನು ಸಾಕಷ್ಟು ಜನ ಏನು ರೂಮರ್ಸ್ ಟೈಪ್ ಹಬ್ಬಿಸ್ತಿದ್ದಾರೋ ಆ ರೀತಿ ಇರೋರಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಇಲ್ಲ, ಅಂಥದ್ದೇನು ಕೂಡ ಇವರ ನಡುವೆ ಇಲ್ಲ, ಪ್ರೀತಿಸ್ತಿದ್ದಾರೆ ಅನ್ನೋದು ಸುಳ್ಳು ಅಂತದ್ದೇ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಇದೇ ರೀತಿ ಇವರ ನಡುವೆ ಅಂದ್ಕೊಂಡಿದ್ರು. ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ದಾರೆ, ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಮೊಟ್ಟ ಮೊದಲ ಬಾರಿಗೆ ಮಾನಸ್ ಅವರೇ ಇದರ ಬಗ್ಗೆ ಒಂದು ಇಂಡೈರೆಕ್ಟ್ ಹಿಂಟನ್ನು ಕೂಡ ಕೊಟ್ಬಿಡ್ತಾರೆ. ಇಲ್ಲ, ನನ್ನ ಸಹೋದರ, ಸಣ್ಣ ಸಹೋದರ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಮಾನಸಿಗಿಂತ ತುಂಬ ಚಿಕ್ಕವರು ರಾಘು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಸಾಕಷ್ಟು ಜನ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ರಾಘು ಮತ್ತು ಮಾನಸ್ ಅವರು ಪರಸ್ಪರ ಪ್ರೀತಿಸ್ತಿದ್ದಾರೆ, ಇಬ್ಬರು ಕೂಡ ಮದುವೆ ಆಗ್ತಿದ್ದಾರಂತೆ ಅಂತೇಳಿ. ಈ ರೀತಿಯಾದಂಥ ಸುದ್ದಿಗಳು ಕೂಡ ಸೋಷಿಯಲ್ ಮೀಡಿಯಲ್ಲಿ ಹಬ್ತಾ ಇತ್ತು. ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಕೂಡ ಮಾಡಿದರು. ಆದರೆ ಈಗ ಫುಲ್ ಕ್ಲಾರಿಟಿ ಸಿಕ್ಕಿದೆ, ಆ ರೀತಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ನಡೆದಿಲ್ಲ. ಆ ರೀತಿ ಇವರಿಬ್ಬರ ನಡುವೆ ಯಾವುದೇ ಪ್ರೀತಿಯೂ ಕೂಡ ಇಲ್ಲ. ಇವರ ನಡುವೆ ಇರುವಂಥದ್ದು ಪವಿತ್ರವಾದಂತಹ ಅಣ್ಣ ತಂಗಿ ಎನ್ನುವಂತಹ ಅಥವಾ ತಮ್ಮ ಅಕ್ಕ ಅನ್ನುವಂತಹ ಒಂದು ಸೋದರತ್ವ ಭಾವನೆ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಬಗ್ಗೆ ಈಗಾಗಲೇ ಕೆಲವೊಂದಷ್ಟು ಜನ ಏನೋ ಸುದ್ದಿಯನ್ನು ಹಬ್ಬಿಸಿದ್ರು ನೋಡಿ, ಇಲ್ಲ ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರಂತೆ, ಹಾಗಂತೆ ಹೀಗಂತೇಳಿ. ಅಂಥವ್ರಿಗೆ ಈಗ ಬಾಯಿ ಮುಚ್ಚಿಸಿಕೊಳ್ಳುವಂತೆ ಮಾಡಿದೆ ಇದೊಂದು ಸುದ್ದಿ ಅಂತಲೇ ಹೇಳ್ಬೋದು. ಹೀಗಾಗಿ ಈಗ ಸಾಕಷ್ಟು ಜನ ಏನು ಅಂದ್ಕೊಂಡಿದ್ರು, ಇಲ್ಲ ಮದುವೆ ಆಗ್ತಾರಂತೆ ಮಾನಸ ಮತ್ತು ರಾಘು, ಅದೇ ಕಾರಣಕ್ಕೆ ಇವರಿಬ್ರಿಗೂ ಆಲ್ಮೋಸ್ಟ್ ಅಲ್ಲಿ ಒಟ್ಟಿಗಿರೋದು ಹಾಗೆ ಹೀಗೆ ಅಂತಲೂ ಕೂಡ ಕೆಲವೊಂದಷ್ಟು ಜನ ಅಂದ್ಕೊಂಡಿದ್ರು. ಈಗ ಮಾನಸ್ ಅವರು ರಾಘುಗಿಂತ ದೊಡ್ಡ ಅನ್ನುವಂಥ ಕಾರಣಕ್ಕೆ ಮತ್ತು ಸಹೋದರನ ರೀತಿ ಟ್ರೀಟ್ ಮಾಡ್ತಿರೋದಕ್ಕೆ ಸಹಜವಾಗಿ ಎಲ್ಲರೂ ಕೂಡ ಒಂದು ರೀತಿಯ ಖುಷಿಯನ್ನು ಕೂಡ ಪಟ್ಟಿದ್ದಾರೆ. ಒಂದಷ್ಟು ಜನ ಬೇಸರ ಆಗಿರ್ತಾರೆ, ಅಯ್ಯೋ ಒಳ್ಳೆ ಜೋಡಿ ಮದುವೆ ಆಗ್ಬೋದಾಗಿತ್ತು ಅಂತೇಳಿ. ಇನ್ನೊಂದಷ್ಟು ಜನ ಇಲ್ಲ, ಈ ರೀತಿ ಸುದ್ದಿಯನ್ನು ಹಬ್ಬಿಸೋದಕ್ಕಿಂತ ಮುಂಚೆ ಸಾಕಷ್ಟು ಸಲ ಯೋಚಿಸಿ ಅನ್ನುವಂಥ ಸಜೆಷನನ್ನು ಕೂಡ ಕೊಡ್ತಿದ್ದಾರೆ. ಇನ್ನೊಂದಷ್ಟು ಜನ ಇರಲಿ ಬಿಡಿ, ಮಾನಸ ಮತ್ತು ರಾಘು ಅಕ್ಕ ಮತ್ತು ತಮ್ಮನಾಗಿಯೇ ಇರಲಿ ಬಿಡಿ, ರಾಘುಗೆ ಒಳ್ಳೆ ಜೋಡಿ ಸಿಗುತ್ತೆ, ಮಾನಸಗೂ ಕೂಡ ಒಳ್ಳೆ ಜೋಡಿ ಸಿಗ್ತಾರೆ ಅಂತಲೂ ಕೂಡ ಒಂದಷ್ಟು ಜನ ಕಮೆಂಟನ್ನು ಹಾಕ್ತಿದ್ದಾರೆ. ವಾಟ್ ಎವರ್, ಇಲ್ಲಿ ಮಾನಸ ಮತ್ತು ರಾಘು ಬಗ್ಗೆ ಒಂದಷ್ಟು ಗೊಂದಲ ಏನಿತ್ತು ನೋಡಿ, ಆ ಗೊಂದಲವನ್ನು ಪರಿಹರಿಸುವಂಥ ಕೆಲಸವನ್ನು ಸ್ವತಃ ಮಾನಸನೇ ಮಾಡಿದ್ದಾರೆ ಅಂತಲೇ ಈ ಮೂಲಕ ಹೇಳ್ಬೋದು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಜೋಡಿಯ ಬಗ್ಗೆ, ರಾಘು ಮತ್ತು ಮಾನಸ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.